ಊಟ ಮಾತ್ರ ಸಖತ್ತಾಗಿತ್ತು. ಲೈಟ್ಸ್ ಇದೆ, ಅದು ನನಗೂ ಗೊತ್ತು. ನಮ್ಮ ರೂಮ್ ಹತ್ರ ಹೋಗ್ತಾ ಇದ್ದೀವಿ. ಇಂಥ ಗಂಡ ನಾವಿವತ್ತು ಮತ್ತೊಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ. ಈ ಬಿಸಿಲಲ್ಲಿ ಎಲ್ಲಿ ಹೋಗೋದು ಅಂತ ಜನ ಯಾರೂ ಮನೆ ಬಿಟ್ಟು ಹೋಗ್ತಾ ಇಲ್ಲ. ಆದರೂ ನಾವು ಹೋಗ್ತಾ ಇದ್ದೀವಿ. ನೋಡೋಣ ಬಿಸಿಲಲ್ಲೂ ಯಾವ ಜಾಗ ಹೇಗಿರುತ್ತೆ ಅಂತೆಲ್ಲ ಸ್ವಲ್ಪ ನೋಡಬೇಕು. ಬರೀ ಮಳೆಯಲ್ಲೇ ಹೋದರೆ ಅಂತ ನಾವು ಇವತ್ತು ಹೋಗ್ತಿದ್ದೀವಿ. ನೆಕ್ಸ್ಟ್ ಮಂತಿಂದ ನನಗೂ ಕೆಲಸ ಎಲ್ಲ ಶುರುವಾದರೆ ಎಲ್ಲೂ ಹೋಗೋಕ್ಕಾಗಲ್ಲ. ಏನಂತೀರಾ? ನಾವೇನು ಹೇಳೋದು, ನೀವು ಕರ್ಕೊಂಡು ಹೋಗ್ತಾ ಇದ್ರೆ ನಾವು ಹೋಗ್ತಾ ಇದೀವಿ ಅಷ್ಟೇ. ಯಾವಾಗಲೂ ಅಷ್ಟೇ ನಾನೇ ಹೇಳಬೇಕು ಹೋಗೋಣ ಅಂತ ಪ್ಲಾನ್ ಮಾಡೋದು ನಾನೇ. ಇದ್ಯಾರಪ್ಪ ಹೇಳಿದ್ದು? ನಾನೇ ಪ್ಲಾನ್ ಮಾಡಿ ಕರ್ಕೊಂಡು ಹೋಗ್ಬೇಕು. ಪ್ಲಾನ್ ನಾನು ಸ್ಟಾರ್ಟ್ ಮಾಡಿದ್ದು, ನೀನು ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ದೆ ಅಷ್ಟೇ. ನಾನು ಹೇಳಿಲ್ಲ ಅಂದ್ರೆ ನೀನು ಪ್ಲಾನ್ ಮಾಡ್ತಾರಲ್ಲ. ಆ್ಯಕ್ಚುಲಿ ನಾವು ಬೈಕಲ್ಲಿ ಹೋಗಬೇಕು ಅಂತ ಇದ್ದಿದ್ದು, ಲಾಸ್ಟ್ ಮಿನಿಟ್ಗೆ ಪ್ಲ್ಯಾನ್ ಕ್ಯಾನ್ಸಲ್ ಆಗಿ ಕಾರಲ್ಲಿ ಹೋಗ್ತಾ ಇದ್ದೀವಿ. ಹೇಳಿ, ಎಷ್ಟು ಪಂಚರ್ ಹಾಕಿದ್ರು ಪಂಚರ್ ನಿಲ್ಲಿಲ್ಲ. ಫಸ್ಟು ನಾನೇ ಕಾಸು ಮಿಕ್ಸೋಣ ಅಂತ ನಾನೇ ಹಾಕ್ದೆ, ಅದು ನಿಲ್ಲಿಲ್ಲ. ಹೋಗಿ ಅಂಗಡಿಲಿ ಹಾಕ್ಸಿದೆ, ಅದು ನಿಲ್ಲಿಲ್ಲ. ಟೈರ್ ಆಲ್ಮೋಸ್ಟ್ ಹೋಗಿ ಹಾಕೊಂಡ್ಬಿಟ್ಟಿದೆ. 6 ವರ್ಷದ ಟೈರ್, ಹೊಸ ಟೈರ್ ಹಾಕ್ಸ್ಬೇಕು. ಅದು ಹಾಕ್ಸಿದ್ರೆ ಸರಿ ಹೋಗುತ್ತೆ. ಸೊ ಟೈರ್ ಇಲ್ಲದಿರೋ ಕಾರಣಕ್ಕೆ, ಟೈರ್ ಪಂಚರ್ ಆಗಿರೋ ಕಾರಣಕ್ಕೆ ಕಾರಲ್ಲಿ ಹೋಗ್ತಾ ಇದ್ವಿ ನೆಮ್ಮದಿಯಾಗಿ AC ಹಾಕೊಂಡು. ಬಟ್ ಬೈಕ್ ಇದ್ರೆ ಮಜಾ ಇರೋದು. ಇನ್ನೂ ತಿಂಡಿ ತಿಂದಿಲ್ಲ ನಾವು. ತಿಂಡಿ ಇಲ್ಲ, ಡೈರೆಕ್ಟ್ ಇಲ್ಲ, ತಿಂಡಿ ತಿಂತೀವಿ. ನಂಗೆ ಹೊಟ್ಟೆ ಹಸಿತಾ ಇದೆ, ತಿಂಡಿ ತಿಂತೀವಿ. ಅಭಿಯವ್ರು ಹೇಳಿದ್ದಾರೆ ಕೊಡಿಸ್ತೀನಿ, ಯಾವುದೋ MTR ಅಥವಾ ಯಾವುದ್ರಲ್ಲ ತಿಂಡಿ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. MTR ಅಲ್ಲಿ ತಿಂಡಿ ತಿನ್ನೋದ್ ಬದಲು ನಮ್ಮ ಬೆಂಗಳೂರೆಲ್ಲ ಬಿರಿಯಾನಿ ತಿನ್ಬೋದು ಬಾಯಿ ಮುಚ್ಕೊಂಡು. ನಾನು ಅವಾಗಿಂದ ತಿಂಡಿ ಕೊಡಿಸಿ ಅಂತ ರೋಡ್ ಸೈಡಲ್ಲಿ ನಿಲ್ಲಿಸ್ತಾ ಇದ್ದೆ. ಇವರು ರೋಡ್ ಸೈಡಲ್ಲೆಲ್ಲ ತಿನ್ನಲ್ಲ ಅಂತೆ, ಅದಕ್ಕೆ ಧ್ರುವ ತಾರೆ ಕರ್ಕೊಂಬಂದಿದ್ದಾರೆ. ಎಲ್ಲ ಏನು ಮಾಡೋದು, ರಿಚ್ ಕಿಡ್ಸ್. ಅಲ್ಲಿ ಫುಟ್ಪಾತಲ್ಲೆಲ್ಲ ಮಾಡೋಕೆ ಹೋದಾಗ ಅಲ್ಲಿ ನಿಲ್ಸಿದ್ರೆ ಇಲ್ಲಿ ಬೇಡ ನನಗೆ ಅಂದ್ಬಿಟ್ಟು ಈಗ ನನ್ನ ಮೇಲೆ ಹಾಕ್ತಾ ಇರೋದು. ಇದ್ರ ಜೊತೆಗೊಂದು ಮಸಾಲೆ ದೋಸೆ ಪೆಂಡಿಂಗ್ ಇದೆ ಬರಲಿಕ್ಕೆ. ಬಟ್ ಇದಕ್ಕೇ 200 ರೂಪೀಸ್. ನಾನೇನು ಧ್ರುವ ತಾರೆಗೆ ಹೋಗೋಣ ಅಂತ ಹೇಳಿರಲಿಲ್ಲ, ಅವರೇ ನಿಲ್ಲಿಸಿದ್ದು. ಊಟಕ್ಕೆ ಇಲ್ಲೇ ಬೇಕು ಅಂತ ಹಠ ಎಲ್ಲ ಏನು ಮಾಡಲ್ಲ. ನಾನು ಯಾವತ್ತೂ ಹಠ ಮಾಡ್ತೀನ ಹೇಳಿ ಇಲ್ಲ. ಬಟ್ ನನಗಲ್ಲೇನೋ ಆಯಿಲಲ್ಲಿ ಅವ್ರು ಮಾಡ್ತಾ ಇರೋದಷ್ಟು ಇಷ್ಟ ಆಗಿಲ್ಲ. ರೋಡ್ ಸೈಡ್ ಫುಲ್ ಧೂಳೆಲ್ಲ ಬರ್ತಾ ಇದೆ ಅಂತ ನಾನು ಬೇರೆ ಕಡೆ ಹೋಗೋಣ ಅಂತ ಅಷ್ಟೇ ಹೇಳಿದೆ. ಇವ್ರಿಗೂ ಧ್ರುವ ತಾರೆ ಕರ್ಕೊಂಬಂದ್ಬಿಟ್ಟಿದ್ದಾರೆ. 100 ರೂಪಾಯಿ ಅಲ್ಲಿ ಮುಗಿಯೋ ತಿಂಡಿನ 400 ರೂಪಾಯಿ ಕೊಟ್ಟು ಇಲ್ಲಿ ತಿಂಡಿ ತಿಂದು ಇವಾಗ ಹೊರಡ್ತಾ ಇದ್ವಿ. ಮತ್ತೆ ಏನು ಮಾಡೋಕ್ಕಾಗಲ್ಲ, ಎಲ್ಲ ಒಂದು ಎಕ್ಸ್ಪೀರಿಯನ್ಸ್. ಟ್ರೈ ಮಾಡಬೇಕು ಅಂತ ಇತ್ತು, ಮಾಡಿದ್ವಿ ಅಷ್ಟೇ. ಇವರಿಗೆ ಅವಾಗಿಂದ ಹೇಳ್ತಾ ಇದ್ದೀನಿ, ನಿಮಗೂ ಪಾಪ ಸ್ಟ್ರೆಸ್ ಆಗುತ್ತೆ, ಕಾರ್ ಸೈಡಲ್ಲಿ ಹಾಕಿ, ನಾನು ಕಂಟಿನ್ಯೂ ಮಾಡ್ತೀನಿ ಅಂತ. ಕಾರ್ ಸೈಡ್ಗೆ ಹಾಕ್ಬಿಟ್ಟು ನಾನು ಇಲ್ಲ KSRTC ಹತ್ಬಿಡ್ತೀನಿ. ಜನ ಏನು ಅನ್ಕೊಂತಾರೆ ಅಂದರೆ, ಈ ಹುಡುಗಿನೇ ಎಷ್ಟು ಒಟ ಅಂತ ಮಾತಾಡ್ತಾಳೆ, ಪಾಪ ಈ ಹುಡುಗ ತುಂಬ ಸೈಲೆಂಟ್ ಅಂತ ಅಂದ್ಕೊಂಡಿದ್ದಾರೆ. ಎಲ್ಲರೂ ಅಲ್ಲ, ನನ್ನ ಫ್ರೆಂಡ್ಸ್ ಲಿಸ್ಟಲ್ಲಂತೂ ತುಂಬ ಜನ ಹೇಳ್ತಾರೆ, ಅಣ್ಣ ತುಂಬ ಸೈಲೆಂಟು, ನೀವೇ ಜಾಸ್ತಿ ಮಾತಾಡೋದು ಅಂತ. ಇಲ್ಲ, ಬಿಹೈಂಡ್ ಕ್ಯಾಮ್ರಾ ಅದನ್ನು ರೆಕಾರ್ಡ್ ಮಾಡೋಕ್ಕಾಗಲ್ಲ, ನಾನೇ ಕಮ್ಮಿ ಮಾತಾಡೋದು. ಸೊ ಬಿಟ್ಟು ಅವನೇ ಬಾಸ ಅರ್ಧಕ್ಕೆ ಇಂಜಿನಿಯರಿಂಗ್ ಬಿಟ್ಟು ಹೊಡಬಿಟ್ಟಿದ್ದೆ ನಾನು. ನಮ್ಮಪ್ಪ ನೋಡಕ್ಕೆ ಈ ವಿಡಿಯೋ ಗೊತ್ತಾಗ್ತಾರೆ ನನಗೆ. ಮಸ್ಟ್ ವಾಚ್ ವ್ಲಾಗ್ ನಮ್ಮ ಅವಾಗ ಹೇಳ್ತಿರೋದು. ಇವಾಗ ಆಲ್ಮೋಸ್ಟ್ ಇನ್ನೊಂದು 15 ಮಿನಿಟ್ಸಲ್ಲಿ ರೀಚ್ ಆಗಿಬಿಡ್ತೀವಿ. ಇನ್ನೊಂದು 15 to 20 ಮಿನಿಟ್ಸ್ ಅಷ್ಟೇ ರೀಚ್ ಆಗಿಬಿಡ್ತೀವಿ. ಸ್ವಲ್ಪ ಇಲ್ಲಿ ಕೂಲ್ ಇದೆ, ಒಂಥರ ತುಂಬ ಮರ ಗಿಡ ಸಿಕ್ಕಾಪಟ್ಟೆ ಇದೆ, ಹಸಿರಾಗೆ ಇದೆ, ಇನ್ನು ಫುಲ್ ಗ್ರೀನರಿ ಇದೆ. ಅದಕ್ಕೆ ಇಲ್ಲಿ ಒಂದು ಸ್ಟಾಪ್ ಕೊಟ್ಟಿದ್ದೀವಿ. ಸ್ವಲ್ಪ ರೀಚ್ ಆಗಿ ತೋರಿಸ್ತೀನಿ. ನಾವು ಆ್ಯಕ್ಚುಲಿ ಎಲ್ಲಿ ಹೋಗ್ತಾ ಇದ್ದೀವಿ, ಆ ಜಾಗ ಹೇಗಿದೆ ಅಂತ ತೋರಿಸ್ತೀನಿ. ನಾನು ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಈ ಜಾಗಕ್ಕೆ ಹೋಗಬೇಕು ಅಂತ. ಸೊ ಫೈನಲಿ ಇವತ್ತು ಹೋಗ್ತಾ ಇದ್ದೀವಿ. ಮಳೆ ಟೈಮಲ್ಲಿ ಹೋದರೆ ಇನ್ನೂ ಚೆನ್ನಾಗಿರುತ್ತೆ, ಬಟ್ ಒಂದ್ಸಲ ಬೇಸಿಗೆಲ್ಲೂ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಅಷ್ಟೇ. ಕೊಡಿ, ಥ್ಯಾಂಕ್ ಯು. ಮಜ್ಜಿಗೆ ಕೊಟ್ಟವಾಗ ಮಜ್ಜಿಗೆಯಲ್ಲಿ ಇರುವೆ ಹುಳ ಎಲ್ಲ ತೇಲ್ತಾವೆ. ಅದು ಶುಂಠಿದು ಪುಡಿ ಅಂತಾನೆ. ತಗೊಳ್ಳಿ, ಐಸ್ ಕ್ರೀಮ್ ತಿನ್ನು ನಿನ್ ಬೇಗನೆ. ಈಗ ನಾವು ಮಣ್ಣು ರೋಡಲ್ಲಿ ಹೋಗ್ಬೇಕು. ಅದೇ ಇಲ್ಲೇ ಪಾರ್ಕ್ ಮಾಡ್ಬೇಕಂತೆ, ಬಗ್ಗಿ ಬರುತ್ತಂತೆ ಕರ್ಕೊಂಡೋಗ್ಲಿಕ್ಕೆ ನಮ್ಮನ್ನ. ಇವಾಗ ಇದ್ರಲ್ಲಿ ಹೋಗಬೇಕು ನಾವು ಸ್ಟೇಗೆ. ಇವಾಗ ನಾವು ನಮ್ಮ ರೂಮ್ ಹತ್ರ ಹೋಗ್ತಾ ಇದ್ದೀವಿ. ಅವ್ರು ಹೇಳಿದರು ನಿಮಗೆ ಕೊಡ್ತಾ ಇರೋವಂಥ ಸ್ಟೇ ಬಂದು 8 ಮಂತ್ಸ್ ಆಯಿತು ಅಷ್ಟೇ,
ಓಪನ್ ಆಗಿ ಅಂತ. ಇಂಥ ಗಂಡ ಯಾರಿಗೆ ಸಿಗ್ತಾರೆ. ಬನ್ನಿ ರೂಮ್ ಟೂರ್ ಮಾಡ್ತೀನಿ ನಾನು. ಈ ರೂಮ್ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಪ್ರೀಮಿಯಂ ಕಾಟೇಜ್ ಅಂತ ಹೇಳಿದರು, ಟ್ರೀ ಹೌಸ್. ಫಸ್ಟ್ ಎಂಟ್ರಿ ಈ ಕಡೆ ಒಂದು ರೂಮ್ ಇದೆ, ಬಟ್ ಇವಾಗ ಸದ್ಯಕ್ಕಲ್ಲಿ ಯಾರೂ ಇಲ್ಲ. ಈ ಕಡೆ ನಾವಿದ್ದೀವಿ. ಎಂಟ್ರಿ ಆಗ್ತಿದ್ದಂಗೆ ಒಂದು ರೂಮ್ ಇದೆ ನೋಡಿ, ಎಷ್ಟು ಸ್ಪೇಷಿಯಸ್ ಆಗಿದೆ ಈ ರೂಮ್. ಇಲ್ಲಿ ನೋಡಿ ಟವಲ್ಸ್ ಇಟ್ಟಿದ್ದಾರೆ. ಇದು ಕರ್ಚೀಫ್ ಆ್ಯಂಡ್ ದಿಸ್ ಒನ್ ಈಸ್ ಬಾತ್ ಟವಲ್. ಇಲ್ಲೊಂದು ಕ್ಯೂಟಾಗಿರೋ ಕಬೋರ್ಡ್ ಇದೆ, ಬಟ್ಟೆ ಇಟ್ಕೊಳ್ಳೋಕ್ಕೆ ಎಲ್ಲ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಜೊತೆಗೆ ಇಲ್ಲಿ ಹೇರ್ ಡ್ರೈಯರ್ ಕೂಡ ಇದೆ ನೋಡಿ. ಇಲ್ಲಿ ಹೇರ್ ಡ್ರೈಯರ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಲಾಕರ್ ಇದೆ. ನೀವು ಏನಾದರೂ ಇಂಪಾರ್ಟೆಂಟ್ ಇದ್ದರೆ ಲಾಕ್ ಕೂಡ ಮಾಡ್ಬೋದು. ಟಿ ವಿ, ವಾಟರ್ ಬಾಟಲ್ಸ್, ಕಾಫಿ ಮಾಡ್ಕೋಬೋದು. ಲೆವಿಸ್ಟಾ ಅವರ ಇನ್ಸ್ಟಂಟ್ ಕಾಫಿ ಬೇಕೇನ್ರಿ? ಕಾಫಿ ಕೆಟಲು ಇಟ್ಟಿದ್ದಾರೆ ಜೊತೆಗೆ. ಆ್ಯಂಡ್ ಈ ಕಡೆ ನೋಡಿ, ಈ ಥರ ಇದೆ ನಮ್ಮ ರೂಮ್. ಫುಲ್ ವುಡನ್ ರೂಮ್ ಇದು, ತುಂಬ ಚೆನ್ನಾಗಿದೆ. ಇಲ್ಲೆಷ್ಟು ದೊಡ್ಡದಾಗಿದೆ ನೋಡಿ ವಿಂಡೋ. ಇಲ್ಲಿಂದ ಆಚೆಗಡೆದೆಲ್ಲ ನೀಟಾಗಿ ಕಾಣಿಸುತ್ತೆ. ನನ್ನ ಮೊಬೈಲ್ ಬಿದ್ದರೆ ಇವಾಗ ಹೋಯ್ತು, ಮತ್ತೊಂದು ಸಲ ಬಯಸ್ಕೊತೀನಿ. ಇಷ್ಟು ದೊಡ್ಡ ಮಿರರ್, ನನ್ನಷ್ಟೇ ಉದ್ದ ಇಲ್ಲ, ನನಗಿಂತನೂ ಹೈಟಾಗಿದೆ ಮಿರರ್ ಇಲ್ಲಿ. ಬಾತ್ರೂಮ್ ತೋರಿಸ್ತೀನಿ ಬನ್ನಿ. ವಾಶ್ರೂಮು ಎಷ್ಟು ಪ್ರೀಮಿಯಮ್ ಆಗಿದೆ ನೋಡಿ ಇಲ್ಲಿ. ಆ್ಯಂಡ್ ಇಲ್ಲಿ ಬಾತ್ ಟಬ್ ಕೂಡ ಇದೆ. ಇದು ಕೂಡ, ಇಲ್ಲೂ ಕೂಡ ಒಂದು ದೊಡ್ಡ ವಿಂಡೋ ಇದೆ. ಆ್ಯಂಡ್ ಮಿರರ್ಲಿ ಹರ್ಬಲ್ ಡೆಂಟಲ್ ಕಿಟ್ಟನ್ನು ಇಟ್ಟಿದ್ದಾರೆ ನೋಡಿ ಇಲ್ಲಿ. ಕೋಂಬ್ ಇಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಶೇವಿಂಗ್ ಕಿಟ್ ಆ್ಯಂಡ್ ಶವರ್ ಕ್ಯಾಪ್ ಆ್ಯಂಡ್ ಇದು ಡೆಂಟಲ್ ಕಿಟ್ ಇಟ್ಟಿದ್ದಾರೆ. ಹಾಗೆ ಇಲ್ಲಿಂದ ಆಚೆ ಹೋದರೆ ಬಾಲ್ಕನಿ. ಫ್ರಿಜ್ ಕೂಡ ಇದೆ ಇಲ್ಲಿ. ಒಂದು ಮಿನಿ ಫ್ರಿಜ್ ಇಟ್ಟಿದ್ದಾರೆ. ಫ್ರಿಜ್ಜಲ್ಲಿ ಏನೂ ಇಲ್ಲ. ಇಲ್ಲಿ ಈ ಏರಿಯಾ ನಂಗೆ ತುಂಬ ಇಷ್ಟ ಆಯಿತು. ಬಾಲ್ಕನಿ, ಎರಡೇ ಕ್ಯೂಟಾಗಿರೋ ಚೇರ್, ಜೊತೆಗೆ ಈ ಒಂದು ಬ್ಯೂಟಿಫುಲ್ ವ್ಯೂ. ಬರೀ ಹಕ್ಕಿಗಳ ಚಿಲಿಪಿಲಿ ಅಷ್ಟೇ ಕೇಳಿಸ್ತಾ ಇದೆ, ಬಿಟ್ಟರೆ ಒಂದು ಹುಳಗಳ ಶಬ್ದ, ಒಂದು ಜೀರುಂಡೆ ಐ ಥಿಂಕ್, ಅಷ್ಟು ಬಿಟ್ಟರೆ ಬೇರೆ ಏನೂ ಕೇಳಿಸಲ್ಲ ಇಲ್ಲಿ. ಇನ್ನೊಂದು ನನಗೆ ತುಂಬ ಇಷ್ಟ ಆಗಿರೋದು ತೋರಿಸ್ತೀನಿ. ಇಲ್ಲಿಂದ ಮೇಲೆ ಹತ್ಕೊಂಡು ಹೋಗಬೇಕು. ಇದನ್ನು ಹಿಡ್ಕೊಂಡು ಹತ್ಕೊಂಡು ಹೋಗೋದೇ ಸ್ವಲ್ಪ ಕಷ್ಟ. ಹೋಗ್ತೀನಿ. ಇಲ್ಲಿ ನೋಡಿ, ಮೇಲೆ ಹತ್ಕೊಂಡು ಬಂದರೆ ಇಲ್ಲೂ ಒಬ್ಬರು ಕುತ್ಕೋಬೋದು. ಸಿಂಗಲ್ ಬೆಡ್ ಹಾಕಿದ್ದಾರೆ. ಈ ಬೆಡ್ ಜೊತೆಗೆ ಇಲ್ಲಿ ಫುಲ್ ಗ್ಲಾಸ್ ಡೋರ್ಸ್, ಫುಲ್ ಗ್ಲಾಸ್ ವ್ಯೂ ಇದೆ. ಗ್ಲಾಸಿಂದ ಕವರ್ ಆಗಿದೆ ಸುತ್ತಲೂ. ಎಷ್ಟು ಚೆನ್ನಾಗಿದೆ ನೋಡಿ, ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಮಳೆ ಬರ್ತಾ ಇದ್ದರೆ ಇನ್ನೂ ತುಂಬ ಚೆನ್ನಾಗಿರೋದು. ರೂಮ್ ಟೂರ್ ಶಾರ್ಟ್ ಆ್ಯಂಡ್ ಕ್ಯೂಟಾಗಿ ಮುಗಿಸ್ಬಿಟ್ಟೆ ನಾನು. ನಂಗೆ ಮಾಡೋಕ್ಕೆ ಬಂದಂಗೆ ಮಾಡಿದ್ದೀನಿ ರೂಮ್ ಟೂರ್ ಅಷ್ಟೇ. ಎಷ್ಟೇ ನಾವು ರೂಮ್ ಟೂರ್ ತೋರಿಸಿದ್ರೂ ನೀವು ಇಲ್ಲಿ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೇ ಅದು ಗೊತ್ತಾಗೋದು. ಅಷ್ಟು ಚೆನ್ನಾಗಿದೆ ಈ ಸ್ಟೇ ಮಾತ್ರ. ತುಂಬ ದಿನದಿಂದ ಅಂದ್ಕೊಂಡು ಫೈನಲಿ ಇವತ್ತು ಬಂದಿದ್ದೀವಿ. ಆ್ಯಂಡ್ ಇವಾಗ ಟೈಮ್ ಬಂದು 2 ಗಂಟೆ. 3 ಗಂಟೆಗೆ ಊಟ, ಲಂಚ್ ಟೈಮ್ ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಹೋಗಿ ಊಟ ಮಾಡ್ಕೊಂಡು ಬರೋಣ. ಅದಾದಮೇಲೆ ನಾವು ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ, ಏನೆಲ್ಲ ಆ್ಯಕ್ಟಿವಿಟೀಸ್ ಇದೆ ಈ ಸ್ಟೇಯಲ್ಲಿ ಅಂತ ನೋಡೋಣ. ಬಾಯ್. ಇವಾಗ ಊಟಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸುಮ್ಮನೆ ಈ ಶಬ್ದ ಕೇಳಿಸ್ಕೊಳ್ಳಿ ಒಂದ್ಸಲ. ಇಲ್ಲಿ ನೋಡಿ, ಕಪ್ಪೆಗಳನ್ನ ತೋರಿಸ್ತೀನಿ. ರಾಶಿ ರಾಶಿ ಕಪ್ಪೆಗಳು ನೋಡಿ ಇಲ್ಲಿ. ಇದೆಲ್ಲ ಆ್ಯಕ್ಚುಲಿ ಕಪ್ಪೆಗಳು. ಝೂಮ್ ಮಾಡಿ ತೋರಿಸ್ತೀನಿ ರೀ, ನೋಡಿ. ಇವಾಗ ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಕಾಯಕಿಂಗ್ ಇದೆ ಅಂತ ಹೇಳಿದ್ದಾರೆ. ಊಟ ಆದಮೇಲೆ ಬಂದು ಇದನ್ನು ಮಾಡ್ಬೋದು. ಯಾವುದೋ ಒಂದು ಬೇರೆ ಲೋಕಕ್ಕೆ ಬಂದಂಗೆ ಅನಿಸ್ತಿದೆ ನನಗಂತೂ. ಫುಲ್ ಒಂಥರ ನೇಚರ್ ಮಧ್ಯ
ಬರೀ ಈ ಥರ ಒಂದು ಜೀರುಂಡೆ ಶಬ್ದ, ಹಕ್ಕಿಗಳ ಚಿಲಿಪಿಲಿ, ಜೊತೆಗೆ ಯಾರೂ ಇಲ್ಲ, ತುಂಬ ಪೀಸ್ಫುಲ್ ಆಗಿದೆ. ಸೊ ನಾವು ಹೇಳೋ ಪ್ರಕಾರ ಎಲ್ಲರೂ ವೀಕೆಂಡ್ ಹೌದು, ಪಾಪ ಲೀವ್ಸ್ ಎಲ್ಲ ಸಿಗಲ್ಲ, ವೀಕೆಂಡ್ಗೆ ಬರಲೇಬೇಕಾಗುತ್ತೆ. ಬಟ್ ವೀಕ್ ಡೇ ಬಂದರೆ ನಿಜ ಹೇಳ್ತೀನಿ ಪೀಸ್ಫುಲ್ ಆಗಿರುತ್ತೆ, ಜನನೂ ಅಷ್ಟೇನು ಇರಲ್ಲ ಜಾಸ್ತಿ. ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಇದೇ ಮೇನ್ ಏರಿಯಾ. ಊಟಕ್ಕೆಲ್ಲ ನೀವು ಇಲ್ಲೇ ಬರಬೇಕಾಗುತ್ತೆ. ರೂಮ್ಗಳೆಲ್ಲ ಮೇಲೆ ಒಂದು ಸ್ಟೆಪ್ ಬೈ ಸ್ಟೆಪ್ ಆ ಥರ ಹತ್ಕೊಂಡು ಹೋಗಬೇಕು, ಟ್ರೀ ಹೌಸ್, ಪ್ರೀಮಿಯಂ ಕಾಟೇಜಸ್ಗೆಲ್ಲ. ನಾನು ರೀಲಲ್ಲಿ ನೋಡಿದೆ, ಇಲ್ಲಿ ವಾಟರ್ ಫ್ಲೋ ಆಗುತ್ತೆ ಮಳೆಯಲ್ಲಿ ಜಾಸ್ತಿ. ಇದನ್ನು ತೋರಿಸ್ತೀನಿ ನಾನು, ನೋಡಿ. ಇದರ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ನಮಗೆ ವೆಲ್ಕಮ್ ಡ್ರಿಂಕ್ ಕೊಟ್ಟಿದ್ದರು. ವೆಲ್ಕಮ್ ಡ್ರಿಂಕ್ನ ಕುಡಿದು ನಾವು ರೂಮ್ ಚೆಕ್ ಇನ್ ಮಾಡಿದ್ದು. ಸಂಡರಲ್ಲಿ ನೋಡಿ ಹೇಗೆ ಕಾಣಿಸುತ್ತೆ ಅಂತ ನೋಡಿ, ಸ್ವಲ್ಪ ಸಣ್ಣದಾಗಿ ವಾಟರ್ ಫ್ಲೋ ಕಾಣಿಸ್ತಾ ಇದೆ ಅಲ್ವಾ. ಮಳೆಯಲ್ಲೇನೋ ಫುಲ್ ನೊರೆ ಥರ ಹೋಗ್ತಾ ಇರುತ್ತಂತೆ ಇಲ್ಲಿ ಕೆಳಗಡೆ ನೀರು. ಅಷ್ಟೇ. ಇವಾಗ ನಾನು ರೂಮಿಂದ ನಿಮಗೆ ಎಂಟ್ರೆನ್ಸ್ವರೆಗೂ ಮತ್ತೆ ಕೆಳಗಡೆ ಬಂದೆ ನಾನು ಊಟಕ್ಕೆ ಅಂತ. ಸೊ ಅದಷ್ಟನ್ನು ಕವರ್ ಮಾಡಿದ್ದೀನಿ. ಇಲ್ಲಿ ತುಂಬಾ ವಾಕ್ ಮಾಡಬೇಕು ನಿಮಗೆ. ಫುಲ್ ನನ್ನ ಪ್ರಾಪರ್ಟಿ ತೋರಿಸ್ಬೇಕು ಅಂದರೆ ಎಲ್ಲಿಂದ ಹೋಗಿ ಎಲ್ಲಿಂದ ಬರ್ತೀವಿ ಅಂತ ಗೊತ್ತಾಗ್ತಾ ಇದೆ ನನಗೆ. ತೋರಿಸ್ತೀನಿ, ಯಾಕಂದರೆ ನನ್ನ ಮೊಬೈಲಲ್ಲಿ ಬರೀ 2% ಚಾರ್ಜ್ ಇದೆ. ಮೇ ಬಿ ಇವಾಗ ಸ್ವಿಚ್ ಆಫ್ ಆಗುತ್ತೆ. ಅಲ್ಲಿ ಮತ್ತೆ ಸಂಜೆ ಸಿಗೋಣ. ಎಲ್ಲಿ ಹೋಗ್ತೀವಿ, ಏನು ಆ್ಯಕ್ಟಿವಿಟೀಸ್ ಮಾಡ್ತೀವಿ ಅಂತ ತೋರಿಸ್ತೀನಿ. ಅಲ್ಲಿವರೆಗೂ ಬೈ. ಹಾಯ್. ಮಧ್ಯಾಹ್ನ ಊಟ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಮತ್ತೆ ಎದ್ದು ಕಾಫಿ ಕುಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಹಾಗೆ ಏನಾದರೂ ಆ್ಯಕ್ಟಿವಿಟೀಸ್ ಇದೆನಾ ಅಂತ ನೋಡೋಕ್ಕೆ. ಅವರು ಹೇಳಿದರು ಆ್ಯಕ್ಚುಲಿ 5 ಸ್ವಿಮ್ಮಿಂಗ್ ಪೂಲ್ ಇದೆ, ಜೊತೆಗೆ ಕಯಾಕಿಂಗ್ ಇದೆ ಅಂತ ಹೇಳಿದರು. ಸೊ ಅಟ್ಲೀಸ್ಟ್ ಕಯಾಕಿಂಗ್ ಸಿಗುತ್ತಾ ಅಂತ ನೋಡೋಣ. ಸ್ವಿಮ್ಮಿಂಗ್ ಪೂಲ್ಗೆ ಮಾರ್ನಿಂಗ್ ಹೋಗ್ಬೋದು, ಇವಾಗೇನು ಅವಶ್ಯಕತೆ ಇಲ್ಲ. ಹಾಯ್, ಗುಡ್ ಈವ್ನಿಂಗ್, ಶುಭ ಸಂಜೆ. ಎಲ್ಲದಕ್ಕೂ ಒಂದೇ ರಿಯಾಕ್ಷನ್ ಇವ್ರದ್ದು. ಹೇಳಿ, ಏನು ಅನ್ನಿಸ್ತಾ ಇದೆ? ನೆಮ್ಮದಿಯಾಗಿದೆ. ಬಿಸಿಲಲ್ಲಿ ಬೆಂದು ಇಲ್ಲಿ ಕಾಡು ಮಧ್ಯದಲ್ಲಿ ಸಖತ್ತಾಗಿದೆ. ನಾವಿವಾಗ ಸ್ನ್ಯಾಕ್ಸ್ ತಿಂತಾ ಇದ್ದೀವಿ. ಬಾಳೆಕಾಯಿ ಬಜ್ಜಿ ಕೊಟ್ಟಿದ್ದಾರೆ, ಜೊತೆ ಕಾಫಿ ತಿಂತಾ ಇದೀವಲ್ಲ. ತಿಂತಾ ಇದೆಯಾ? ನಾನು ತಿಂದಿಲ್ಲ, ನಾನು ಬರೀ ಕಾಫಿ ಕೊಡೋದು. ಇವ್ರು ತುಂಬ ಹೆಲ್ತ್ ಕಾನ್ಷಿಯಸ್, ಸೊ ಜಂಕ್ ಎಲ್ಲ ತಿನ್ನಲ್ಲ. ನಾವಿವಾಗ ಕಾಫಿ ಕುಡಿದು ಬಾಳೆಕಾಯಿ ಬಜ್ಜಿ ತಿಂದು ಕಯಾಕಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ತೋರಿಸಿ, ವೆದರ್ ಸ್ವಲ್ಪ ಕತ್ಲೆ ಆಗ್ತಾ ಬಂತು, ಸಂಜೆ ಆಯಿತು. ಯಾವುದೋ ಒಂದು ಹುಳ ಅವಾಗಿಂದ ನಮ್ಮ ಸುತ್ತತಾನೇ ಇದೆ. ಇಲ್ಲಿ ಕಾಡಾಗಿರೋದ್ರಿಂದ ಯಾವುದು ಹುಳ ಏನು ಅಂತ ಹೇಳೋಕ್ಕಾಗಲ್ಲ. ಇವಾಗ ನೈಟ್ ಮೇ ಬಿ ಸ್ಟೇಗೆ ಹೋಗಬೇಕಾದ್ರೂ ಬರ್ಬೋದು. ಮತ್ತು ತುಂಬ ಹುಳ ಎಲ್ಲ ಇದೆ ಇಲ್ಲಿ, ಸೌಂಡ್. ಇವಾಗ ಬೋಟಿಂಗ್ ಹೋಗಿ ಕಯಾಕಿಂಗ್ ಎರಡೂ ಮಾಡಿ ಅಂತ ಹೇಳಿದ್ದಾರೆ. ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಅಂತ ಹೇಳ್ತೀನಿ. ಸ್ವಲ್ಪ ಸಂಜೆ ಟೈಮಲ್ಲಿ ಚೆನ್ನಾಗಿದೆ, ಯಾರೂ ಇಲ್ಲ ಸ್ಟೇಯಲ್ಲಿ, ನಾವಿಬ್ಬರೇ. ಫುಲ್ ಪೀಸ್ಫುಲ್ ಆಗಿದೆ. ನಾನೇ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ, ತುಳಿದು. ಇವ್ರು ಆರಾಮ್ ವಿಡಿಯೋ ಮಾಡ್ತಾರೆ. ನಿಂದೆ ವಿಡಿಯೋ ಮಾಡಕ್ಕೆ ಅಲ್ಲಿಂದ ಎದ್ದು ಬಂದಿರತ್ತೆ. ನಾವು ಕಾಫಿ ಕುಡ್ದು ಇಲ್ಲೇ ಕುತ್ಕೊಂಡ್ವಿ. ಇವಾಗ ರೂಮ್ಗೆ ಹೋಗಕ್ಕೆ ಭಯ ಆಗ್ತಿದೆ. ಅಲ್ಲಿ ಆವಾಗಲೇ ಒಂದು ಹಾವಿನ ಪೊರೆ ತೋರಿಸಿದ್ರು ಇವರು. ಈಗ ಅಂದರೆ ಕಾಡಂದ್ಮೇಲೆ ಅದೆಲ್ಲ ಸಹಜ, ಬಟ್ ನಾನಿದ್ದೀನಿ ಅನ್ನೋ ಧೈರ್ಯದ ಮೇಲೆ ಇವ್ರು ಬರ್ತಾ ಇದ್ದಾರೆ. ನಾನು ನಿನಗಿಂತ ಮುಂಚೆ ಓಡೋಕೆ ಸೇರ್ಕೊಂಡ್ಬಿಡ್ತೀನಿ ರೂಮಲ್ಲಿ. ನೀನು ಹೆಂಗೆ ಬರ್ತೀಯ ನೋಡ್ತೀನಿ. ಅಯ್ಯೋ ಕೂದು. ಅವರು ಫೈರ್ ಕ್ಯಾಂಪ್ ಹಾಕ್ಕೊಡ್ತೀವಿ ಅಂತ ಹೇಳಿದ್ದಾರೆ, ಅದಕ್ಕೆ ನಾವು ವೇಟ್ ಮಾಡ್ತಾ ಇದ್ದೀವಿ. ತುಂಬ ತಂಪಾಗಿದೆ ಇಲ್ಲಿ ಗಾಳಿ. ಇವಾಗ ನೈಟ್ ಆದಮೇಲಂತೂ ಇನ್ನೂ ಕೋಲ್ಡ್ ಆಗಿದೆ ಒಂಥರ. ಇದೆ ಇಂಥವೇ, ಬರೀ ಇಂಥವೇ. ಅದೇ ಲೈಟು ಯಾವ ಆ್ಯಂಗಲಲ್ಲಿ ಬೆಸ್ಟ್ ಇದೆ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಇವಾಗ ನೋಡೋ ಸಖತ್ತಾಗಿದೆ. ಅಷ್ಟೇ. ನಿಮ್ಮನ್ನ ತೋರಿಸ್ಕೊಳ್ಳಿ, ನಮ್ಮನ್ನ ಬೇಡ. ನೈಟ್ ಊಟಕ್ಕೆ ಒತ್ತು ಶಾವಿಗೆ ಮತ್ತು ಕಾಯಿ ಹಾಲು ಮಾಡ್ತೀವಿ ಅಂತ ಹೇಳಿದ್ದಾರೆ. ಏನು ಮಲೆನಾಡು ಊಟ, ನೋಡೋಣ ಹೇಗಿರುತ್ತೆ ಅಂತ. ನೀವು ತಿಂದಿದ್ದೀರಾ ಅದನ್ನು? ಎಲ್ಲ ಸುಳ್ಳೆ ಇವ್ರದ್ದು, ನಂಬೇಡಿ. ಇವಾಗ ಟೈಮ್ ಆಲ್ಮೋಸ್ಟ್ ಒಂದು 8:45 ಆಗಿದೆ. ಊಟ ಮಾಡಬೇಕು. ಆದರೆ ಇಲ್ಲಿ ಸ್ಟೇಗೆ ಬಂದು ಅಭಿಯವರು ಕಾಲಲ್ಲಿ ಮಾತಾಡ್ತಾ ಇದ್ದಾರೆ. 1 hour ಆಯಿತು ಅವ್ರು ಕಾಲಲ್ಲಿ ಮಾತಾಡ್ತಾ. ನಾನು ಇಲ್ಲೇ ಇದ್ದೀನಿ ನೋಡಿ, ಈ ಥರ ಜನ. ನಾನೊಬ್ಬಳೇ ಈ ಜೀರುಂಡೆಗಳ ಶಬ್ದದೊಂದಿಗೆ, ಈ ಒಂದು ಉರಿಯುತ್ತಿರುವ ಬೆಂಕಿಯೊಂದಿಗೆ
ಈ ಒಂದು ಕತ್ತಲೆಯ ಪ್ರಕೃತಿಯ ಮಧ್ಯದಲ್ಲಿ ಕುತ್ಕೊಂಡಿದ್ದೀನಿ. ಎಷ್ಟೊತ್ತಿಂದ ನಾನು ಒಬ್ಬಳೇ ಕುತ್ಕೊಂಡಿದ್ದೀನಿ ಅನ್ನೋದು ಗೊತ್ತಿಲ್ಲ. ಅದೇ ಹಿ ಈಸ್ ವೆರಿ ಹ್ಯಾಪಿ. ಆ ಫೋನಲ್ಲಿ ಇರೋರು ಯಾರಂತ ನಂಗೆ ಗೊತ್ತಿಲ್ಲ. ಅದು ಏನು ಅಂದರೆ ಅವ್ರ ಮೊಬೈಲಲ್ಲಿ ನಾನು ಎಡಿಟ್ ಮಾಡ್ತಾ ಇದ್ದೆ, ಅದಕ್ಕೆ ನನ್ನ ಮೊಬೈಲ್ ಇಸ್ಕೊಂಡು ನಂಬರ್ ಡೈಲ್ ಮಾಡಿಕೊಂಡು ಕಾಲ್ ಮಾಡಿದ್ದಾರೆ. ಏ ಪ್ಲೀಸ್ ಮಾರೆ ಹೋಗಿ ಅತ್ಲಾಗೆ. ನಮ್ದು ಇವಾಗ ನೋಡಿ ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ಬೇಕು. ಎಲ್ಲಾದ್ರೂ ಬಿದ್ರೆ ಮೊದ್ಲೇ ಕಾಣಿಸ್ತಾ ಇಲ್ಲ. ಕರೆಕ್ಟ್ ಆಗಿ ಇಟ್ಕೊ, ಮಾತಾಡ್ಬಿಡು ಮುಗಿಸ್ಬಿಡು. ಊಟ ಆಯ್ತು ನಮ್ದು. ಬನ್ನಿ ಹೋಗ್ತಾ ಮಾತಾಡೋಣ. ಹೋಗ್ತಾ ಮುಗಿಸ್ಕೊಂಡು ಬಿದೋಯ್ತೀವಿ, ಮಾತಾಡಿ. ಊಟ ಚೆನ್ನಾಗಿತ್ತು ಆಕ್ಚುಲಿ. ಬರೀ ಅಂತ ಅಧಿಕ ಪ್ರಸಂಗ ಮಾಡಬೇಡಿ ಮಾರ್ರೆ, ಸುಮ್ಮನೆ ಇರಿ. ಏನಂದ್ರೆ ಒತ್ತು ಶಾವ್ಗೆ, ಕಾಯಿ ಹಾಲು, ಚಿಕನ್ ಗ್ರೇವಿ, ಬಿರಿಯಾನಿ, ಕ್ಯಾರೆಟ್ ಹಲ್ವಾ ಎಲ್ಲ ಕೊಟ್ಟಿದ್ರು. ತುಂಬ ಟೇಸ್ಟಿಯಾಗಿತ್ತು. ನನಗೆ ಫುಲ್ ಕಂಪ್ಲೀಟ್ ಮಲೆನಾಡು ಸ್ಟೈಲ್ ಊಟ ಮಾಡಿದೆ. ನಿಜ, ಊಟ ತುಂಬಾ ಚೆನ್ನಾಗಿತ್ತು. ಇವಾಗ ನಾವು ಸ್ಟೇಗೆ ಹೋಗ್ತಾ ಇದೀವಿ. ಇವಾಗ ಏನಂದ್ರೆ ಈ ಕತ್ಲಲ್ಲಿ ನಾವು ಹೇಗೆ ಹೋಗ್ತೀವಿ ಅನ್ನೋದೇ ದೊಡ್ಡ ಟಾಸ್ಕ್ ಆಗಿದೆ. ಇವ್ರ ನಗು ನೋಡಿ ನನಗೆ ಹೆದರಿಕೆ ಆಗ್ತುಂಟು ಮಾರೆ. ಏನ್ ಗೊತ್ತಾ, ಇವ್ರ ಹೆದರೋದಲ್ದೆ ನನಗೂ ಹೆದರ್ಸ್ತಾರೆ ನೋಡಿ. ಇವ್ರ ನಗೋ ಶಬ್ದಕ್ಕೇನೆ ನಂಗೆ ಭಯ ಆಗ್ತಾ ಇದೆ. ನಾರ್ಮಲ್ ಆಗಿ ಮನುಷ್ಯರ ತರ ನಗ್ತಾನೆ ಇಲ್ಲ ಇವರು. ಸುಸ್ತಾಯ್ತು ನನಗೆ ಕೆಳಗಿಂದ ಮೇಲ್ ಬರೋ ಅಷ್ಟರಲ್ಲಿ. ಓ ಇದು ಹತ್ಬೇಕಾ? ಬಂದ್ವಿ ರೂಮ್ ಹತ್ರ. ನೋಡಿಲಿ ಇದೇ ಎಂಡು. ಇದು ಬಿಟ್ಟು ಯಾವ್ದಾದ್ರು ಕಾಡು ಪ್ರಾಣಿಗಳು ಬಂದ್ರೆ ಎಸ್ ಫೈನಲಿ ರೂಮಿಗೆ ಬಂದ್ವಿ. ನಿಜವಾಗ್ಲೂ ಇದೊಂಥರ ಹಾರಿಬಲ್ ಎಕ್ಸ್ಪೀರಿಯನ್ಸ್ ಒಂಥರ. ಯಾಕಂದರೆ ಅವ್ರು ಹೇಳಿದರು, ಮೆನ್ಷನ್ ಮಾಡಿದರು ಹಾವುಗಳೆಲ್ಲ ಇದೆ ನೋಡ್ಕೊಂಡು ಹೋಗಿ ಅಂತ. ಸೊ ಮೈಂಡಲ್ಲಿ ಅದೇ ಓಡ್ತಾ ಇತ್ತು ನನಗೆ. ಅಂತೂ ಊಟ ಮಾಡಿ ಬಂದ್ವಿ. ಸುಸ್ತಾಯ್ತು ನನಗೆ ಅಲ್ಲಿಂದ ಬರೋಷ್ಟರಲ್ಲಿ. ಸೊ ಇವಾಗ ಮಲಗುವ ಸಮಯ. ಮತ್ತೆ ಬೆಳಗ್ಗೆ ಸಿಗ್ತೀನಿ. ಶುಭೋದಯ ಎಲ್ಲರಿಗೂ. ಇವಾಗ ನಾವು ಫ್ರೆಶ್ ಅಪ್ ಆಗಿ ತಿಂಡಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ತುಂಬಾ ಹಕ್ಕಿಗಳ ಚಿಲಿಪಿಲಿ ಸೌಂಡು, ಅಂದರೆ ಸರೌಂಡ್ ಫುಲ್ ಅದೇ ಇತ್ತು. ಆ್ಯಂಡ್ ನಾನೊಂದು ಪ್ರಾಣಿನ ನೋಡಿದೆ, ಕಡವೆ ಅಂತ ಹೇಳ್ತೀವಿ ನಾವು. ಕಡವೆ ಬಂದಿತ್ತು ನಮ್ಮ ರೂಮ್ ಮುಂದೆನೇ, ತುಂಬ ಗ್ರೂಪ್ಸಲ್ಲಿತ್ತು ಅದು. ಏನೋ ಒಂದು ಶಬ್ದ ಬಂತು ಅಂತ ಆಚೆ ಹೋಗಿ ನೋಡಿದ್ರೆ ಕಡವೆ ಇತ್ತು. ಇವಾಗ 10 ಗಂಟೆಗೆ ಬ್ರೇಕ್ಫಾಸ್ಟ್ ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಇವಾಗ ಟೈಮ್ ಬಂದು 9 ಗಂಟೆ. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ನಾವು ತಿಂಡಿಗೆ ಇಲ್ಲಿ ಕುತ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಯೂಶ್ವಲಿ ಒಳಗಡೆ ಕುತ್ಕೋಬೇಕು, ಬಟ್ ನಾವಿಲ್ಲಿ ಆಚೆ ಹೊರಗಡೆ ಈ ಟೇಬಲಲ್ಲಿ ಕುತ್ಕೊಳ್ಳೋಣ ಅಂತ ಇಲ್ಲೇ ಸರ್ವ್ ಮಾಡ್ತಾ ಇದ್ದಾರೆ. ಒಂದು ರೈಸ್ ಐಟಮ್ ಇದೆ, ಒಂದು ಸಾಗು ಇದೆ, ಆಮೇಲೆ ನೀರು ದೋಸೆಗೆ ಕಾಯಿ ಮತ್ತು ಬೆಲ್ಲ ಹಾಕಿ ಕೊಟ್ಟಿದ್ದಾರೆ. ಕಾಂಬಿನೇಷನ್ ಮಾತ್ರ ತುಂಬ ಚೆನ್ನಾಗಿದೆ ಇದು. ಆಮೇಲೆ ಫ್ರೂಟ್ಸ್, ಕಲ್ಲಂಗಡಿ ಜ್ಯೂಸ್, ಆಮೇಲೆ ಮೊಳಕೆ ಕಟ್ಟಿದ ಹೆಸರು ಕಾಳು, ದಾಳಿಂಬೆ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ಇವಾಗ ನಿಮ್ಗೆ ಅನಿಸ್ಬೋದು, ಏನಪ್ಪ ಇವರು ಹೋಗಿ ಸ್ಟೇ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರೆ, ನಿಜವಾಗ್ಲೂ ಚೆನ್ನಾಗಿರುತ್ತಾ ಅಥವಾ ಇವರು ವಿಡಿಯೋಗೋಸ್ಕರ ಏನಾದರೂ ಸುಮ್ಮನೆ ರಿವ್ಯೂ ಕೊಡ್ತಾರಾ ಅಂತ ಅನ್ಕೋಬೋದು. ಬಟ್ ಏನಂದರೆ, ನಾವು ಹೋಗೋ ಎಲ್ಲ ಸ್ಟೇಗಳೂ ನಾನು ವಿಡಿಯೋ ಹಾಕಿರಲ್ಲ. ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಗಬೇಕು, ಓಕೆ ಈ ವಿಡಿಯೋ ನೋಡಿ ಹೋಗಿದ್ವಿ ಆ ರೆಸಾರ್ಟ್ಗೆ, ಸೊ ನಮಗೂ ಯೂಸ್ ಆಯಿತು ಅಂತ ಅಲ್ಲಿ ಹೋಗೋರು ಕೂಡ ಮಾತಾಡ್ಕೋಬೇಕು. ಆ ಥರ ಒಂದು ಯೂಸ್ಫುಲ್ ಆಗಿರೋ ವಿಡಿಯೋ ನಮ್ದು ಆಗಬೇಕು ಅಂತ ನಂಗೆ ಆಸೆ. ಯಾಕಂದರೆ ಎಷ್ಟೊಂದು ಸ್ಟೇಗಳಿಗೆ ಹೋಗಿದ್ದೀವಿ, ಕೆಲವೊಂದು ಸ್ಟೇಗಳಲ್ಲಿ ಪ್ರಮೋಷನ್ಗಂತಲೇ ಹೋಗಿದ್ದೀವಿ, ಬಟ್ ಅಲ್ಲಿ ಹೋದ್ಮೇಲೆ ನನಗೆ ಪರ್ಸ್ನಲಿ ಇಷ್ಟ ಆಗದೆ ಇರುವಂಥ ರೀಸನ್ ಅಥವಾ ಅಲ್ಲಿಂದೊಂದು ಫೆಸಿಲಿಟೀಸ್ ಆಗಿರ್ಬೋದು, ಗೆಸ್ಟ್ನ ಟ್ರೀಟ್ ಮಾಡೋ ರೀತಿ ಆಗಿರ್ಬೋದು, ಅದಿಷ್ಟ ಆಗದೆ ಇರೋ ಕಾರಣಕ್ಕೆ ನಾವು ಅಲ್ಲೇ ಆನ್ ಸ್ಪಾಟೇ ಬೇಡ ಪ್ರಮೋಷನ್ ಅಂತ ಹೇಳಿ ಕೆಲವೊಂದು ಸಲ ಪೇ ಕೂಡ ಮಾಡಿ ಬಂದಿದ್ದೀವಿ. ಆ ಥರ ಎಲ್ಲ ಇರುತ್ತೆ. ಸೊ ಮಾಡೋ ಎಲ್ಲ ವೀಡಿಯೋಗಳು ಕೂಡ ಪ್ರಮೋಷನ್ಗೋಸ್ಕರನೇ ಆಗಿರಲ್ಲ, ಪರ್ಸ್ನಲಿ ತುಂಬ ಇಷ್ಟ ಆಗಿರೋದ್ರಿಂದ ಈ ಜಾಗಕ್ಕೆ ನೀವು ಕೂಡ ಬಂದರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ನಮ್ಮ ಕಡೆಯಿಂದ ಒಂದು ಮಾಹಿತಿ ಅಷ್ಟೇ.